ನಿನ್ನೆ ಬಹುಶಃ 8-8:30 ಸುಮಾರು ರಾತ್ರಿ ಏನು ಮಂಗಳೂರಿನಲ್ಲಿ ಸುಹಾಸ್ ಶೆಟ್ಟಿಯ ಹತ್ಯೆ ಆಗಿದೆ. ಒಂದು ರೀತಿ ಕರ್ನಾಟಕ ರಾಜ್ಯದಲ್ಲಿ ಜಂಗಲ್ ರಾಜ್ಯ ಆಗಿದೆ. ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ವ್ಯವಸ್ಥೆ ಅಂತಕ್ಕಂಥದ್ದು ಇದೆಯೋ ಇಲ್ಲೋ ಅನ್ನುವಂಥ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಹೋಮ್ ಮಿನಿಸ್ಟ್ರಿ ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಮತ್ತು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರು ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯದಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ? ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅಂತಕ್ಕಂಥದ್ದು ಟೋಟಲಿ ಬಿಗಡಾಯಿಸಿದೆ. ಓಪನ್ ಆಗಿ ಥ್ರೆಟ್ ಕೊಡ್ತಾರೆ ಮತ್ತು ಲಾರಿ ತೆಗೆದುಕೊಂಡು ಬಂದು ಆಕ್ಸಿಡೆಂಟ್ ಮಾಡಿ ಹಿಂದೆ ಬಿದ್ದು ಮಚ್ಚು ಲಾಂಗು ತೆಗೆದುಕೊಂಡು ಬಂದು ಓಪನ್ ಆಗಿ ಮರ್ಡರ್ ಮಾಡ್ತಾರೆ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಇದ್ದು ಏನು ಪ್ರಯೋಜನ? ಇದು ಇಡೀ ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆಗೆ ಒಂದು ದೊಡ್ಡ ಸವಾಲು, ಗೃಹ ಮಂತ್ರಿಗಳಿಗೆ ಒಂದು ದೊಡ್ಡ ಸವಾಲು, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ದೊಡ್ಡ ಸವಾಲು. ಅದೇ ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಗಿತ್ತು. ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆದಂತ ಸಂದರ್ಭದಲ್ಲಿ DK ಶಿವಕುಮಾರ್ ಏನ್ ಹೇಳಿದ್ರು? ಮೈ ಬ್ರದರ್ಸ್ ಅಂತ ಹೇಳಿದ್ರು. ಈ ರೀತಿ ಮೈ ಬ್ರದರ್ ಪಾಲಿಸಿ ಅಂತಕ್ಕಂಥದ್ದೇ ಕರ್ನಾಟಕ ರಾಜ್ಯಕ್ಕೆ ಶಾಪ ಆಗ್ತಾ ಇದೆಯಾ, ಮುಳುವಾಗ್ತಾ ಇದೆಯಾ? ಸುಹಾಸ್ ಶೆಟ್ಟಿ ಅವ್ರ ಬಗ್ಗೆ ಕೇಸುಗಳಿತ್ತು, ಅವ್ರ ಬೇಲ್ ಮೇಲೆ ಬಂದಿದ್ರು, ಅವ್ರಿಗೆ ಥ್ರೆಟ್ ಇದೆ ಅನ್ನುವಂಥದ್ದು ಗೊತ್ತಿತ್ತು. ಆದ್ರೂ ಸರ್ಕಾರಕ್ಕೆ ಗೊತ್ತಿತ್ತು, ಪೊಲೀಸ್ ಇಲಾಖೆಗೆ ಗೊತ್ತಿತ್ತು ಅವ್ರಿಗೆ ಥ್ರೆಟ್ ಇದೆ ಅಂತ ಹೇಳಿ. ಆದ್ರೂ ಹತ್ಯೆ ಆಯ್ತರು ಹೇಗೆ? ಪೊಲೀಸ್ ಇಲಾಖೆ ಇದಕ್ಕೆ ಹೊಣೆಗಾರರು ಹೌದೋ ಅಲ್ವೋ? ಈ ರೀತಿ ಕರ್ನಾಟಕ ರಾಜ್ಯದಲ್ಲಿ ಓಪನ್ ಮರ್ಡರ್, ಮಚ್ಚು ಲಾಂಗುಗಳು ಕರ್ನಾಟಕ ರಾಜ್ಯದಲ್ಲಿ ರಾರಾಜಿಸ್ತಾ ಇದ್ದಾವೆ. ಶಿವಮೊಗ್ಗದಲ್ಲಿ ಕತ್ತಿಯ ಮೆರವಣಿಗೆ ಮಾಡ್ತಾರೆ, ಲಾಂಗು ಮಚ್ಚುಗಳನ್ನ ಇಟ್ಕೊಂಡು ಓಪನ್ ಆಗಿ ಓಡಾಡ್ತಾರೆ, ಥ್ರೆಟ್ ಕೊಡ್ತಾರೆ. ಹಾಗಾಗಿ ಕರ್ನಾಟಕ ರಾಜ್ಯದ ಲಾ ಅಂಡ್ ಆರ್ಡರ್, ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗೋದಕ್ಕೆ ಕರ್ನಾಟಕ ರಾಜ್ಯದ ಪಾಲಿಸಿನೇ ಬಹಳ ಮುಖ್ಯವಾಗಿ ಕಾರಣ. ನಾವು ಹಾರ್ಟ್ ಆಫ್ ದಿ ಬೆಂಗಳೂರು, ಕ್ಯಾಪಿಟಲ್ ಆಫ್ ದಿ ಕರ್ನಾಟಕ ಸ್ಟೇಟ್, ವಿಧಾನಸೌಧದೊಳಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರು ಕೂಡ ಏನು ಆಕ್ಷನ್ ತೆಗೆದುಕೊಳ್ಳಲ್ಲ, ಅವ್ರನ್ನ ಅರೆಸ್ಟ್ ಮಾಡಲ್ಲ, ಓಪನ್ ಆಗಿ ಚಾಲೆಂಜ್ ಆಗ್ತಾರೆ, ಅವ್ರಿಗೆ ರಕ್ಷಣೆ ಇದೆ. ಇದ್ರ ವಿರುದ್ಧ ಪ್ರೊಟೆಸ್ಟ್ ಮಾಡಿದಂಥವ್ರನ್ನ ಕೊಲೆ ಮಾಡ್ತಾರೆ, ಥ್ರೆಟ್ ಕೊಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಒಂದು ರೀತಿ ಜಂಗಲ್ ರಾಜ್ ನಿರ್ಮಾಣ ಆಗಿದೆ. ಇದಕ್ಕೆ ಸಂಪೂರ್ಣ ಹೊಣೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಗೃಹ ಮಂತ್ರಿಗಳೇ ಹೊಣೆ ಆಗ್ಬೇಕಾಗತ್ತೆ. ರಾಜ್ಯಾದ್ಯಂತ ಇದನ್ನ ನಾವು ಖಂಡಿಸಿ ಹೋರಾಟವನ್ನ ಮಾಡ್ತಾ ಇದ್ದೇವೆ. ಅನೇಕ ಕಡೆಗಳಲ್ಲೂ ಹೋರಾಟ ನಡೆಯುತ್ತೆ, ನಾಳೆನೂ ಮಾಡ್ತಾ ಇದ್ದೇವೆ. ಹಾಗಾಗಿ ಕರ್ನಾಟಕ ಒಂದು ರೀತಿ ಏನು ಮೊನ್ನೆ ಕಾಶ್ಮೀರದಲ್ಲಿ ಹತ್ಯೆ ಆಯ್ತು 26 ಜನರದು, ಆ ತರದ ಹತ್ಯೆ ಕರ್ನಾಟಕ ರಾಜ್ಯದಲ್ಲಾಗಿದೆ. ಟೆರರಿಸ್ಟ್ಗಳೇ ಮಾಡಿರೋದು. ಅವರು ಕ್ಯಾಮೆರಾಗಳಲ್ಲಿ ನಾವು ನೋಡ್ತಾ ಇದ್ದೀವಿ, CC ಕ್ಯಾಮೆರಾಗಳಲ್ಲಿ ಮಚ್ಚು ಲಾಂಗ್ ತೆಗೆದುಕೊಂಡು ಬಂದು ಒಬ್ಬನು ಹೊಡಿತಾನೆ, ಹೋಗ್ತಾನೆ, ಮತ್ತೆ ಬರ್ತಾನೆ, ಇನ್ನೊಬ್ಬನು ಹೊಡಿತಾನೆ. ಹಾಗಾಗಿ ಕರ್ನಾಟಕ ರಾಜ್ಯದ ಕಾನೂನು ಸುವ್ಯವಸ್ಥೆ ಒಂದು ರೀತಿ ಎರಡನೇ ಕಾಶ್ಮೀರ್ ಕರ್ನಾಟಕ ಆಗ್ಬಿಟ್ಟಿದೆ. ಅವ್ರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಇದೆ, ಯಾರಿಗೆ ಬೇಕಾದ್ರೂ ಥ್ರೆಟ್ ಮಾಡ್ಬೋದು, ಯಾರನ್ನು ಬೇಕಾದ್ರೂ ಕೊಲೆ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಏನ್ ಬೇಕಾದ್ರೂ ಘೋಷಣೆಯನ್ನ ಕೂಗ್ಬೋದು. ಹಾಗಾಗಿ ಇದರ ಸಂಪೂರ್ಣ ಹೊಣೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಹೊರಬೇಕು, ಜವಾಬ್ದಾರಿಯನ್ನು ಸ್ವೀಕಾರ ಮಾಡಬೇಕು. ಕರ್ನಾಟಕ ರಾಜ್ಯದಲ್ಲಿ ಇಷ್ಟೊಂದು ಸುರಕ್ಷತೆ ಅಂತಕ್ಕಂಥದ್ದು ಅರಣ್ಯ ರೋದನ ಆಗ್ಬಿಟ್ಟಿದೆಯಲ್ಲ, ಯಾಕೆ? ನಿಮ್ಮ ಲೂಸ್ ಅಂಡ್ ಪಾಲಿಸಿನ ಸರಿಯಾದ ಬಿಗಿಯಾದ ಕ್ರಮ ತೆಗೆದುಕೊಳ್ದೇ ಇರತಕ್ಕಂಥದ್ದು ಕಾರಣ ಅಲ್ವಾ ಇದಕ್ಕೆ? ಕರ್ನಾಟಕ ರಾಜ್ಯದ ತುಷ್ಟೀಕರಣ ನೀತಿ ಕಾರಣ ಅಲ್ವಾ ಇದಕ್ಕೆ? ಕರ್ನಾಟಕ ರಾಜ್ಯದಲ್ಲಿ ಓಲೈಕೆ ರಾಜಕಾರಣ ಈ ರೀತಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗೋದಕ್ಕೆ ಕಾರಣ ಅಲ್ವಾ?
ಒಬ್ರ ಕಣ್ಣಿಗೆ ಸುಣ್ಣ, ಇನ್ನೊಬ್ರ ಕಣ್ಣಿಗೆ ಬೆಣ್ಣೆ. ಅವ್ರು ಏನು ಬೇಕಾದ್ರೂ ಘೋಷಣೆಗೆ ಹೋಗ್ಬೋದು, ಅವ್ರು ಏನು ಬೇಕಾದ್ರೂ ಮಚ್ಚು ಲಾಂಗನ್ನು ಇಟ್ಕೊಂಡು ಏನು ಓಮ್ನಿ ವ್ಯಾನ್ಗಳಲ್ಲಿ, ಆಮೇಲೆ ಸ್ವಿಫ್ಟ್ ಕಾರ್ಗಳಲ್ಲಿ, ಇನೋವಾ ಕಾರ್ಗಳಲ್ಲಿ ಮಚ್ಚು ಲಾಂಗನ್ನು ಇಟ್ಕೊಂಡು ಬೆನ್ನಟ್ಟಿ ಕೊಲ್ಲಬಹುದು. ಇನ್ನೂ ಅರೆಸ್ಟ್ ಮಾಡಿಲ್ಲ ಅವ್ರನ್ನ. ಯಾಕೆ? ಈ ರೀತಿ ಹಿಂದೂ ವಿರೋಧಿ ನೀತಿನೇ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿ ಕಾನೂನು ಸುವ್ಯವಸ್ಥೆ ಹದಗೆಡೋದಕ್ಕೆ ಕಾರಣ. ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ವಿರೋಧಿ ಸರ್ಕಾರ ಇದೆ, ಓಲೈಕೆ ರಾಜಕಾರಣ ಮಾಡ್ತಕ್ಕಂಥ ಸರ್ಕಾರ ಇದೆ, ಮುಸ್ಲಿಂ ತುಷ್ಟೀಕರಣ ಮಾಡ್ತಕ್ಕಂಥ ಸರ್ಕಾರ ಇದೆ ಕರ್ನಾಟಕ ರಾಜ್ಯದಲ್ಲಿ. ಸಾಮಾಜಿಕ ಅನ್ಯಾಯವನ್ನು ಮಾಡ್ತಕ್ಕಂಥ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಇದೆ. ಹಾಗಾಗಿ ಈ ಒಂದು ತನಿಖೆ NIAಗೆ ಕೊಡಬೇಕು. COD ಅಂತ ಹೇಳಿದ್ರೆ ಮತ್ತೆ ಮುಚ್ಚಾಕುವಂತ ಕೆಲಸವನ್ನ ಮಾಡ್ತಾರೆ. ಪೊಲೀಸ್ ಇಲಾಖೆಗೂ ಕೂಡ ಸವಾಲಾಗಿ ಪರಿಣಮಿಸಿಬಿಟ್ಟಿದ್ದಾರೆ ಅವರು. ಪೊಲೀಸ್ ಇಲಾಖೆಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟರೆ ಅವ್ರನ್ನ ಖಂಡಿತವಾಗಿ ಅರೆಸ್ಟ್ ಮಾಡ್ತಾರೆ, ಒಳಗಡೆ ಹಾಕ್ತಾರೆ, ಕಠಿಣ ಶಿಕ್ಷೆಯನ್ನ ಕೊಡ್ತಾರೆ. ಪೊಲೀಸ್ ಇಲಾಖೆಗೆ ಸ್ವಾತಂತ್ರ್ಯವೇ ಇಲ್ಲ. NIAಗೆ ಕೊಡಬೇಕಿದನ್ನ. ಆದ್ರಿಂದ ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗೋದಕ್ಕೆ ಮೈ ಬ್ರದರ್ ಪಾಲಿಸಿ ಕಾರಣ, ತುಷ್ಟೀಕರಣ ರಾಜಕಾರಣ ಕಾರಣ, ಮತ್ತು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ರು ಕೂಡ ಕಠಿಣ ಕ್ರಮವನ್ನು ತೆಗೆದುಕೊಳ್ಳದೆ ಇರತಕ್ಕಂಥದ್ದು ಕಾರಣ, ಮತ್ತು ಯಾವುದೇ ಪಾಲಿಸಿನಲ್ಲಿ ಅವ್ರನ್ನ ಏನು ಇಷ್ಟೊಂದು ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ದಾರೆ, ಏನೇನು ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ. ಈ ಎಲ್ಲ ಕಾರಣಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಅನಿಯಂತ್ರಿತವಾಗಿ ರಾರಾಜಿಸ್ತಾ ಇದೆ. ಏನೇನು ನಿಯಂತ್ರಣವೇ ಇಲ್ಲ, ಕಂಟ್ರೋಲೇ ಇಲ್ಲ. ಆದ್ರಿಂದ ಕೂಡಲೇ ಮುಖ್ಯಮಂತ್ರಿಗಳು ಸರ್ವಪಕ್ಷಗಳ ಸಭೆಯನ್ನ ಕರಿಬೇಕು. ಕಾನೂನು ಸುವ್ಯವಸ್ಥೆ ಏನು ಕೆಟ್ಟೋಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೋಸ್ಕರವಾಗಿ ಕೂಡಲೇ ಸರ್ವಪಕ್ಷಗಳ ಸಭೆಯನ್ನ ಕರಿಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹ ಪಡಿಸ್ತೇನೆ.